Yes, good morning, friends. Today we have another one student, Mr. Rajendra. ಇವರು ತಮ್ಮ ಶಾಲೆಯನ್ನು ಮುಗಿಸಿ ಒಂದು ಡ್ರೈವಿಂಗನ್ನು ಕಲಿತು ಒಂದು ಸ್ವಂತ ಕಾರನ್ನು ತೆಗೆದುಕೊಂಡು ತಮ್ಮ ಮುಂದಿನ ಒಂದು ಜೀವನಕ್ಕೆ ದಾರಿ ಮಾಡ್ಕೋಬೇಕು ಅಂತ ಇವರು ಇದನ್ನು ಕಲಿಯೋಕ್ಕೆ ಬಂದಿದ್ದಾರೆ ಫ್ರೆಂಡ್ಸ್. ಇವರಿಗೆ ಒಳ್ಳೆಯದಾಗಲಿ ಅಂತ ನಿಮ್ಮೆಲ್ಲರದು ಒಂದು ವಿಶ್ ಇರಲಿ. ಅದೇ ಥರ ಈ ಉತ್ತಮವಾದ ಡ್ರೈವಿಂಗ್ ಕಲಿಯೋದ್ರಿಂದ ಅಪಘಾತಗಳನ್ನು ನಾವು ಕಡಿಮೆ ಮಾಡೋಕ್ಕೆ ಸಾಧ್ಯ ಇದೆ. ಅದು ಹೇಗೆ ಅಂತಂದರೆ, ಒಳ್ಳೆಯ ರೀತಿಯಿಂದ ಯಾವುದೇ ಥರದ ದುಶ್ಚಟಗಳಿಲ್ಲದೆ, ಅನಂತರ ಯಾವುದೇ ಒಂದು ಸೇಫ್ಟಿ ರೂಲ್ಸ್ಗಳನ್ನು ಫಾಲೋ ಮಾಡಿ ಸೀಟ್ ಬೆಲ್ಟನ್ನು ಹಾಕ್ಕೊಂಡು ಒಬ್ಬ ಚಾಲಕ ತನ್ನ ಏನೇನು ಅವಗುಣಗಳನ್ನೆಲ್ಲ ಬಿಟ್ಟು ಒಳ್ಳೆಯ ಗುಣಗಳಿಂದ ಸ್ಟೇರಿಂಗನ್ನು ಹಿಡಿದಾಗ ಅವನು ಸುರಕ್ಷಿತವಾದ ಒಂದು ತಾಣ ತಲುಪೋಕ್ಕೆ ಹೆಲ್ಪ್ ಆಗ್ತದೆ. ಅವನು ಒಳ್ಳೆಯ ಒಬ್ಬ ಚಾಲಕ ಅಂತ ಅನಿಸ್ಕೊಳ್ತಾನೆ. ಅದನ್ನೇ ಇವರು ಕಲಿಯೋಕ್ಕೆ ಬಂದದ್ದು, ಅದನ್ನೇ ನಮ್ಮ ಅಂಬಾಭೈರವ ಡ್ರೈವಿಂಗ್ ಸ್ಕೂಲಲ್ಲಿ ಕಲಿಸೋದು. ನೋಡಿ ಫ್ರೆಂಡ್ಸ್, ಇವರು ಹಳ್ಳಿಯ ಮೂಲದವರಾದರೂ ಸಹಿತ ಒಂದು ಪಟ್ಟಣದ ವ್ಯಾಮೋಹ ಅಥವಾ ಬದುಕುವ ಒಂದು ಮಹದುದ್ದೇಶದಿಂದ ಈ ಒಂದು ಚಾಲನೆಯನ್ನು ಕಲಿತಾ ಇದ್ದಾರೆ. ಆನಂತರ ಬಂಧುಗಳೇ, ನಾವು ಈಗ ಎತ್ತ ಕಡೆ ಸಾಗ್ತಾ ಇದ್ದೀವಿ ಅನ್ನೋದು ಸ್ವಲ್ಪ ಒಂದು ಗೊಂದಲದಲ್ಲಿದೆ. ಯಾಕಂತಂದರೆ, ನಮ್ಮ ಜೀವನ ದಿನನಿತ್ಯ ಬಡಿದಾಟದ ಜೀವನ ಆಗಿದೆ. ಯಾರಿಗೂ ನೆಮ್ಮದಿ ಇಲ್ಲ, ಯಾರಿಗೂ ಬಂದಂಥ ದುಡ್ಡಲ್ಲಿ ತೃಪ್ತಿ ಸಿಗ್ತಾ ಇಲ್ಲ, ಯಾರೂ ನೆಮ್ಮದಿಯ ಊಟವನ್ನು ಮಾಡ್ತಾ ಇಲ್ಲ. ಉದಾಹರಣೆಗೆ, ನಮ್ಮ ಮುಂದೆ ತಟ್ಟೆ ಇರ್ತದೆ, ಆ ತಟ್ಟೆಯಲ್ಲಿ ಅನ್ನ ಹಾಕಿರ್ತಾರೆ. ಆ ಅನ್ನವನ್ನು ತಿಂದು ಈ ಸದ್ಯ ಸಿಕ್ಕಂಥ ಅನ್ನದ ಒಂದು ಸವಿಯೋದನ್ನು ಬಿಟ್ಟು ನಾವು ನಾಳೆ ಏನು ಮಾಡಬೇಕು, ನಾಳೆದು ಏನು ಮಾಡಬೇಕು, ನಾಳೆ ಊಟ ಯಾವುದು, ನಾಡ್ದು ಊಟ ಯಾವುದು ಅಂತ ಚಿಂತಿಸ್ತಾ ತಟ್ಟೆಯಲ್ಲಿದ್ದ ಅನ್ನವನ್ನು ತಿಂದಾಗ ಇದ್ದ ಅನ್ನನೂ ರುಚಿಯಾಗೋದಿಲ್ಲ. ಅದು ಹೊಟ್ಟೆಯಲ್ಲಿ ಹೋಗಿ ಒಳ್ಳೆಯ ರೀತಿಯಿಂದ ಕರಗೋದು ಇಲ್ಲ. ಯಾಕೆ ಈ ಭ್ರಾಂತಿ, ಯಾಕೆ ಈ ಬಡಿದಾಟ? ಇಂದು ಇದ್ದು ನಾಳೆ ಹೋಗುವ ಶರೀರ ಇದು. ನಾವು ನಮಗಾಗಿ ಎಷ್ಟನ್ನು ಗಳಿಸ್ಬೇಕು ಅಷ್ಟನ್ನು ಗಳಿಸ್ಕೊಂಡು ನಮ್ಮ ಮಕ್ಕಳಿಗಾಗಿ ಬೇಕು, ನಮ್ಮ ಮೊಮ್ಮಕ್ಕಳಿಗೆ ಬೇಕು, ನಮ್ಮ ಮರಿ ಮಕ್ಕಳಿಗೆ ಬೇಕು, ನಮ್ಮ ಒಂದು ಬೀಗರಿಗೆ ಬೇಕು. ಈ ಥರದ ಒಂದು ಮೆಂಟಾಲಿಟಿ ನಮ್ಮಲ್ಲಿದೆ. ಆನಂತರ ನೋಡಿ ಬಂಧುಗಳೇ, ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಾರೆ. ಶಾಲೆಗೆ ಹೋದಂಥ ಮಕ್ಕಳು ಸುರಕ್ಷಿತವಾಗಿ ಮನೆಗೆ ಬರ್ತಾರೆ ಅನ್ನುವಂಥ ಒಂದು ಗ್ಯಾರಂಟಿನೂ ಕೂಡ ಇಲ್ಲ ಈ ಕಾಲದಲ್ಲಿ. ಆ ಮಗು ಶಾಲೆಗೆ ಹೋಗಿ ಅಭ್ಯಾಸ ಮಾಡ್ತದೋ ಅಥವಾ ದುಶ್ಚಟಗಳಿಗೆ ದಾಸನಾಗ್ತಾನೋ. ಯಾಕಂದರೆ ನಮ್ಮ ಮಗ ಒಳ್ಳೆಯವನಿದ್ದರೂ ನಮ್ಮ ಮಗನ ಜೊತೆ ಇರ್ತಕ್ಕಂಥವ್ರು ಒಳ್ಳೆಯವರು ಇರಲ್ಲ, ಅವರು ಏನಾದರೂ ಕಲಿಸ್ತಾ ಇರ್ತಾರೆ. ಇಂಥ ಹಲವು ವಿಚಾರಗಳಿಂದ ನಾವು ಏನಾಗಿವಿ, ಮನಸ್ಸಿನ ನೆಮ್ಮದಿಯನ್ನು ಕಳೆದುಕೊಂಡಿದ್ದೀವಿ. ಆ ಮನಸ್ಸಿನ ನೆಮ್ಮದಿ ಕಳೆದುಕೊಂಡಾಗ ಮನುಷ್ಯ ಹುಚ್ಚನಂತೆ ವರ್ತಿಸ್ತಾನೆ. ಆ ಒಂದು ಪರಿಸ್ಥಿತಿ ನಮಗೆ ಬರ್ತಾ ಇದೆ. ಇದೆಲ್ಲ ಯಾಕೆ ನೋಡಿ, ನಾವು ದುಡ್ಡಿನ ಹಿಂದೆ ನಾವು ಬಿದ್ದಾಗ ಹಣ ನಮ್ಮನ್ನು ಕೆಡಿಸೋ ಸಾಧ್ಯತೆ ಇರ್ತದೆ. ಹಣ ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದ್ದು. ಆ ಹಣ ಬಂದಾಗ ನಾವು ಒಂದೇ ಥರ ಇರಬೇಕು. ಹಣ ಇರಲಾರ್ದಾಗೂ ಸಹಿತ ನಾವು ಒಂದೇ ಥರ ಇದ್ದಾಗ ನಮ್ಮ ಮನುಷ್ಯನ ವ್ಯಕ್ತಿತ್ವ ಏನಾಗ್ತದೆ, ಒಳ್ಳೆಯ ರೀತಿಯಿಂದ ಒಂದು ನಿರೂಪಣೆ ಆಗ್ತದೆ. ಆದರೆ ನಾವು ಮುಂದಿನದನ್ನು ವಿಚಾರ ಮಾಡಲ್ಲ. ಈಗ ಹಣ ಬಂದಿದೆ, ಈಗ ನಾನು ಶ್ರೀಮಂತ, ಈಗ ನಾನು ಏನು ಮಾಡಿದರೂ ನಡೀತದೆ ಅನ್ನುವಂಥ ಒಂದು ಮನೋಭಾವದಿಂದ ನಾವೇನು ಮಾಡ್ತಾ ಇದ್ದೀವಿ, ಹಣದ ವ್ಯಾಮೋಹಕ್ಕೆ ಬಿದ್ದು ನಮ್ಮತನವನ್ನು ನಾವು ಕಳೆದುಕೊಳ್ತಾ ಇದ್ದೀವಿ. ನೋಡಿ, ಮತಾಂಧ ಶಕ್ತಿಗಳು ನಮ್ಮ ಮೇಲೆ ಎಷ್ಟೊಂದು ಕ್ರೂರವಾದಂಥ ಒಂದು ಆಕ್ರಮಣವನ್ನು ಮಾಡ್ತಾ ಇವೆ ಅಂತಂದರೆ, ನಮ್ಮ ಮಕ್ಕಳು, ನಮ್ಮ ಮನೆಯ ಹೆಣ್ಣು ಮಕ್ಕಳು ಶಾಲೆಗಾಗಲಿ ಹೊರಗೆ ಮಾರ್ಕೆಟ್ಗಾಗಲಿ ಹೋಗಿ ಸುರಕ್ಷಿತವಾಗಿ ಮನೆಗೆ ಬರ್ತಾರೆ ಅನ್ನುವಂಥ ಒಂದು ಗ್ಯಾರಂಟಿಯನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಬಂಧುಗಳು. ಯಾಕೆ ಅಂತಂದರೆ, ಹೊರಗಿನ ಒಂದು ಶಕ್ತಿಗಳು ಆ ಥರದ ಒಂದು ವರ್ತನೆಯನ್ನು ತೋರಿಸ್ತಾ ಇವೆ. ರಾಕ್ಷಸೀಯ ವರ್ತನೆ ನಡೆದಿದೆ. ಅದಕ್ಕಾಗಿ ನಾವು ನಮ್ಮತನವನ್ನು ಉಳಿಸ್ಕೋಬೇಕಾದ್ರೆ ನಮ್ಮತನವನ್ನು ನಾವು ಬೆಳೆಸ್ಕೋಬೇಕಾಗಿದೆ. ನಮ್ಮ ಸಂಸ್ಕೃತಿ ಯಾವುದು, ನಾವು ಬೆಳೆದಂಥ ಒಂದು ವಾತಾವರಣ ಯಾವುದು, ನಮಗೆ ನಮ್ಮ ಹಿರಿಯರು ಕೊಟ್ಟಂಥ ಶಿಕ್ಷಣ ಯಾವುದು, ಇದನ್ನೆಲ್ಲ ನಾವು ವಿಚಾರಿಸಿದಾಗ ಅದ್ಯಾವುದು ನಮಗೆ
ಒಂದು ಪೈಸೆದಷ್ಟನ್ನು ಸಹಿತ ನಾವು ಕಲ್ತಿಲ್ಲ, ನಮ್ಮ ಮಕ್ಕಳಿಗೆ ಕಲಿಸ್ತಾ ಇಲ್ಲ. ಆ ಕಾರಣದಿಂದ ಇಷ್ಟೊಂದು ದ್ವೇಷದ ವಾತಾವರಣ, ಅಸೂಯೆಯ ವಾತಾವರಣ, ಕ್ರೌರ್ಯದ ವಾತಾವರಣವನ್ನು ನಾವು ಎದುರಿಸ್ತಾ ಇದ್ದೀವಿ. ನಾವು ನಮ್ಮತನವನ್ನು ಉಳಿಸಿ, ನಮ್ಮ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಿಗೆ ಬೆಳೆಸಿ, ಅವರಿಗೆ ಹೇಳಿಕೊಟ್ಟು ಅವರು ಅದರ ಆಚರಣೆಯನ್ನು ಮಾಡಿ, ಉದಾಹರಣೆಗೆ ನೋಡಿ ಯಾರ ಮಕ್ಕಳು ಎಷ್ಟು ದಿವಸ ದೇವಸ್ಥಾನಕ್ಕೆ ಹೋಗ್ತಾರೆ ಬೆಳಗ್ಗೆ ಎದ್ದು, ಅಥವಾ ಯಾರ್ದು ಮಗು ದೇವರ ಮುಂದೆ ಒಂದು ತಂದೆ ತಾಯಿ ಹೇಳಿಕೊಟ್ಟಂಥ ಒಂದು ಭಜನೆ ಪಾಠಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲ, ಎದ್ದ ತಕ್ಷಣ ಮಕ್ಕಳ ಕೈಯಲ್ಲಿ ಮೊಬೈಲ್ ಇರ್ತದೆ. ನಾವು ಎದ್ದ ತಕ್ಷಣ ಟಿ ವಿ ಆನ್ ಮಾಡ್ತೀವಿ, ಟಿ ವಿ ಮುಂದೆ ಕೂತು ಹೊತ್ತುಗಳಿತೀವಿ. ಇದೆಲ್ಲ ಸಂಸ್ಕೃತಿ ನಮ್ಮದಲ್ಲ. ಇದು ಒಂದು ಅಧಪ್ಪತನಕ್ಕೆ ಹೋಗುವಂಥ ಸಂಸ್ಕೃತಿ. ಈ ಸಂಸ್ಕೃತಿಗೆ ನಾವು ಬೆನ್ನತ್ತಿದಾಗ ನಮ್ಮ ಮಕ್ಕಳು ಸುಧಾರಣೆ ಹೆಂಗಾಗ್ತದೆ, ನಮ್ಮ ಪರಿಸರ ಸುಧಾರಣೆ ಹೆಂಗಾಗ್ತದೆ? ಆ ಕಾರಣದಿಂದ ಬಂಧುಗಳೇ, ನಾವು ಬೆಳೆದು ಬಂದಂಥ ಅಥವಾ ನಾವು ನಮ್ಮ ಹಿರಿಯರಿಂದ ಕಲಿತಂಥ ಪಾಠಗಳನ್ನು ನಮ್ಮ ಮಕ್ಕಳಿಗೆ ಕಲಿಸೋಣ. ನಮ್ಮ ಸಮಾಜಕ್ಕೆ ಒಂದು ಮಾದರಿಯಾಗೋಣ. ಸಮಾಜದಲ್ಲಿಯ ಬಂಧುಗಳಿಗೂ ಕೂಡ ಅವರ ತಪ್ಪುಗಳನ್ನು ಅವರಿಗೆ ಎತ್ತಿ ತೋರಿಸಿ ಅವರನ್ನು ಕೂಡ ಒಂದು ಸುಶಿಕ್ಷಿತರನ್ನಾಗಿ ಮಾಡೋಣ. ಹಿಂದುತ್ವದ ಒಂದು ಪರಿಕಲ್ಪನೆಯನ್ನು ಬೆಳೆಸೋಣ. ನಾವು ಹಿಂದೂಗಳು ಸಂಸ್ಕೃತಿಯನ್ನು ಹೊಂದಿದವರು, ಸುಸಂಸ್ಕೃತ ಮನೆತನದವರು. ಈ ಎಲ್ಲ ವಿಚಾರಗಳನ್ನು ಎಲ್ರಿಗೂ ತಿಳಿಸಿದಾಗ ಮಾತ್ರ ನಾವು ಒಂದು ಸುರಕ್ಷಿತ ಜೀವನ ನಡೆಸೋಕ್ಕೆ ಸಾಧ್ಯ ಇದೆ. ಈ ಕ್ರೌರ್ಯಗಳನ್ನು ಮೆಟ್ಟಿ ನಿಲ್ಲೋಕ್ಕೆ ಸಾಧ್ಯ ಇದೆ. ಇಷ್ಟೆಲ್ಲ ಆದಮೇಲೂ ಸಹಿತ ಕ್ರೌರ್ಯಗಳು ನಡೀತಿದ್ರೆ ಕೃಷ್ಣ ಪರಮಾತ್ಮ ಹೇಳದಂತೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಕ್ರಿಯಾನ್ಮಹಂ ಅಂತೇಳಿ ಯಾರು ಕೃಷ್ಣ ಪರಮಾತ್ಮ ಹೇಳಿದಾನೆ. ನಮಗೆ ಮಿಕ್ಕಿದಾಗ ಆ ದೇವರು ತಾನೇ ಒಂದು ಜನ್ಮ ತಾಳಿ ಎಲ್ಲರನ್ನೂ ರಕ್ಷಿಸ್ತಾನೆ. ಆ ಕಾರಣದಿಂದ ನಾವೆಲ್ಲರೂ ನಮ್ಮತನವನ್ನು ಬೆಳೆಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಮಗುಗೆ ಒಳ್ಳೆಯದಾಗಲಿ ಅಂತ ನಿಮ್ಮೆಲ್ಲರ ಹಾರೈಕೆ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಿಪ್ಪನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್.